ಮಾತಂಗಿ ಗುಡಿಗೆ ಸೀರೆ ಕಣ ಅವನ್ನೆಲ್ಲಾ ಕೊಡಾಕತ್ತೀವಿ. ಒಂದ್ 6 ಕೊಡ್ರಿ ಅಮ್ಮರ. ಮಾತಂಗಿ ಅವ್ರಿಗೆ ಹಣ್ಣು ಹಂಪಲ ಕೊಟ್ರೆ ಆಶ್ರಯ ಇರ್ತಾರೆ. ಕೊಣ್ಣೂರು ಎಲ್ಲ ನಮಸ್ಕಾರ ರೀ. ಎಲ್ಲ ನಮ್ಮ ಮಂದಿಗೆ ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ರೇಣುಕಾಯಲ್ಲಮ್ಮ ಗುಡ್ಡಕ್ಕೆ ಬಂದೀವಿ. ಇಲ್ಲಿ ಫುಲ್ ರಶ್ ರಶ್ ಮಾರಾಥೋಣಿ ಮುಗಿತು ಬಂದು ನೀವು ಇಲ್ಲಿ ರಶ್ ನೋಡ್ರಿ. ಇಲ್ಲಿ ನಿನ್ನೆನ್ಕರ್ ರಾತ್ರಿ 12 ಗಂಟೆಗೆ ಬಂದಿವಿ. 11:20 ಬಿಟ್ಟಿವಿ ನಾವು ಅಲ್ಲೇ. ಇಲ್ಲಿ ಬೆಳಗ ಮುಂಜಾನೆ 1:15 2 ಗಂಟೆ ಸುಮಾರು ಬಂದಿದ್ವಿ. ಬಂದು ಕಾರ್ ಕರೆಕ್ಟ್ ಪಾರ್ಕ್ ಮಾಡಿ ಅವೆಲ್ಲ ಟೆಂಟ್ ಗಿಂಟ್ ಹಾಕಿ ಚಿರೆ ಹಾಳಿಗಳು ಎಲ್ಲಾ ಕಟ್ಟಿ ಮತ್ ಮುಂಜಾನೆ 4 ಗಂಟೆಗೆ ನಮ್ ತಂಗಿಯರ್ಲ ಹೋಗಿ ಇದು ತಗೊಂಡ್ರಲ್ಲಿ ಬ್ಯಾಳಿ ನೀರ್ ಗೀರಿ ಎಲ್ಲಾ ಹಾಕ್ತಿದ್ರೆ ನಾವು ಮತ್ ಲೇಟ್ ಆಗಿ ಹಿಂದಗಡೆ ನಮ್ಮ ವಸ್ತು ಸೇರ್ಕಟ್ ಹೋಗಿ ಜಾಗ ಮಾಡಿ ಬರತ್ತೆ. ಫುಲ್ ರೇಷ್ 2 ತಿಂಗಳ ಬಂದುಣಿ ಬಾರತ್ತುಣಿ 2 ಉಣಿ ಆದ್ರೆ ಫುಲ್ ರೇಷ್ ಐತಿ. ಆ ಕಡೆ ಹೊರಗ್ ಬರೋದ ಆಗ್ಲಿಲ್ಲ ನೋಡಿ, ಅಷ್ಟು ಫುಲ್ ರೇಷ್ ಅವನು ಮಾಡ್ತೀವಿ. ಮತ್ ಮುಗಿಸಂದಲ್ಲಿ ನಾ ವಿಡಿಯೋ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮಧ್ಯಾಹ್ನ ಆ ಟೈಮ್ನಾಗ ಏನ್ ಮಾಡ್ತೀವಿ ಅಲ್ಲಿ ಬರದ ಹೊರಗೆ ಬರದ ಆಗ್ಲಿಲ್ಲ. ಪೂರ ವಿಡಿಯೋ ಮಾಡ್ಬೇಕಂದ್ರೆ ಊಟ ಮಾಡಿ ಮುಕ್ಕೊಂಡ್ಬಿಟ್ಟಿವಿ. ನೆಕ್ಸ್ಟ್ 1-2 ಚೀಲ ತಗೊಂಡು ಇಲ್ಲಿ ಜಮದಗ್ನಿ ಅವ್ ಕೊಟ್ಟು ಬರ್ಬೇಕು. ಎಲ್ಲಿ ಜಮದಗ್ನಿ ಗುಡಿ ಮುಂದೆ ಹೋಯ್ತೆ ನಮ್ ದಾಟಿ. ಬಾರ ಹುಲಿ ಜಮದಗ್ನಿ ಗುಡಿಗೆ ಹೋಗ್ಬೇಕಿಲ್ಲ. ಸರ್ ತೋರಿ ಇಲ್ಲ ಮುಗೀತು ನೋಡಿದ್ರಲ್ಲ. ಅಲ್ಲಿ ಜಮದಗ್ನಿ ಗುಡಿಗೆ ಬಟ್ಟೆ ಕೊಟ್ಟಿವಿ. ಅಲ್ಲೇ ನೆಕ್ಸ್ಟ್ ಇಲ್ಲಿ ತಂಗಿ ಕೊಡ್ಬೇಕು. ಮುಂದೆ ತಂಗಿ ಹಬ್ಬಗ ಒಂದು ಸೀರೆ ನಮಗೆ ಒಂದಿಷ್ಟು ಬಟ್ಟೆ ಅವು ಸೀರೆ ಜಂಪರ್ ಪೀಸ್ ಹಾಕೋಣ ಅಷ್ಟು ಕೊಡ್ಬೇಕಲ್ಲ. ಈಗ ಜಮದಗ್ನಿ ಕೊಟ್ಟು ಅದಾಗಿದ್ದೆ ಎಲ್ಲ ಮತ್ತೆ ಪರ್ಸನಲ್ ಗುಡಿಗೆ ಎಲ್ಲ ಫುಲ್ ಮಂದಿ ಎಲ್ಲ ಸೈಡ್ ಹೆಂಗ್ ಹೋಗ್ತಾರ. ಬರತ್ತೇವ ಬೈ ನೀನು. ಸಾರಿ ಅಲ್ಲಿ ಸಂಜೆ ಪಂಜೆ ನುಕ್ಕೊಂಡು ಹೋಗ್ಬಿಡೋದಂಗೆ. ನಾವು ಇಲ್ಲಿ ಪ್ರತಿ ವರ್ಷ ಬರ್ತೀವಿ. ನಮ್ಮವರ ಅಂತ ಹುಡುಗಿ ಬಂದು ಹೋಗಿ ಹೋಗ್ತಾರ. ನಾವು ವರ್ಷಕ್ಕೊಂಬರ್ತೀವಿ. ಕಾರ್ ಮಾಡ್ಕೊಂಡ್ ಮನೆನ ಬಂದು ಎಲ್ಲ ಎಲ್ಲ ತಗೊಂಡಿರ್ತೀವಿ. ಅಡಿಗೆ ಪಡಿ ಮಾಡಿ ಪಡ್ಲಿಗೆ ಮುಗಿಸಿ ಸರಿ ಮುಗಿಸಿ ಅಷ್ಟು ಸ್ಪೆಷಲ್. ನಮ್ಮ ಅಕ್ಕ ನಮ್ಮ ಒಬ್ಬರ ಅವ್ರ ಮಿಸ್ಸಿಂಗ್ ಅಲ್ಲೇ ಜಮದಗ್ನಿ ಗುಡಿ ಕೊಟ್ಟಿವಿ. ಈಗ ನೆಕ್ಸ್ಟ್ ಇಲ್ಲಿ ಮಾತಂಗಿ ಗುಡಿಗೆ ಸೀರೆ ಕಣ ಅವನ್ನೆಲ್ಲಾ ಕೊಡಾಕತ್ತೀವಿ. ಸರಿ ರೇಣುಕಾದೇವಿಗೆ ಅವ್ರ ಪೂರ ಏನಪ್ಪಾ ಅಂತಂದ್ರೆ ರೋಗ ಬಂದಾಗ ಅವ್ರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಇದೇ ಗುಡಿನ ಅವ್ರಿಗೆ ಅವ್ರ ಆಶ್ರಯ ಕೊಟ್ಟಿದ್ದಕ್ಕೆ ಒಂದು ಸ್ಥಾನ ಕೊಟ್ಟರೆ ಅವ್ರಿಗೆ. ಅಮ್ಮರ್ ಇತ್ತವ್ರಿ ಸೀರೆ ಅವು ಏನೇನು ಇದು ಚೀಲ ಅರೆ ದಕ್ಷಿಣ ಹಿರಿಯರು ಮನೆ ನಮ್ಮವಾರ ಕೊಡ್ತಾರ್ರಿ. ಏಕಿನಾಥ ಜೋಗಿನಾಥ ಮಾತಂಗಿ ಮತ್ತು ಏಕಿನಾಥ ಜೋಗಿನಾಥ ಶ್ರೀ ರೇಣುಕಾದೇವಿ ಅವರಿಗೆ ಜಮದಗ್ನಿಯವ್ರ ಶಾಪ ಕೊಟ್ಟಾಗ ಅವ್ರು ಅಲ್ದೆ ಕಾಡಿಗೆ ಹೋಗಿರ್ತಾರ. ಕಾಡಿ ಆ ಟೈಮ್ ಒಳಗ ಯಾರ ಅವ್ರ ಪುಸ್ತಕ ಹೋಗಿರೋ ಕಾರಣಕ್ಕೆ ಅವ್ರು ಯಾರು ನೋಡ್ತಿರಲ್ಲ. ಅವ್ರು ಅವಾಗೇನಪ್ಪಾ ಅಂತಂದ್ರೆ ಇವ್ರು ಮಾತಂಗಿಯವ್ರು ಅವ್ರಿಗೆ ಹಣ್ಣು ಹಂಪಲ ಕೊಟ್ಟು ಆಚರಣೆ ಇರ್ತಾರೆ.
ಅದೇ ರೀತಿಯಾಗಿ ಮುಂದೆ ಹಂಗ ಮುಂದೆ ಜರ್ನಿ ಮುಂದೆ ಕಂಟಿನ್ಯೂ ಆದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ಅವ್ರಿಗೆ ನೀರಿಗೆ ಭಾಳ ನೀರಿನ ಬಾಯಾರಿಕೆ ಆಗಿರ್ತದೆ. ಆ ಟೈಮ್ ಒಳಗ ಏಕನಿತ್ ಅವ್ರು ತಮ್ಮ ಕಡೆ ಇರ್ತಕ್ಕಂಥದ್ದು ಅವೇನು ಅವ್ರು ಹಾಕ್ತಾರಲ್ಲ ತತ್ರಾಣಿಗೆ ಹತ್ರ ಹಾಕ್ತಾರಲ್ಲ, ಆ ತತ್ರಾಣಿ ಒಳಗೆ ನೀರು ಖಾಲಿ ಆಗ್ಬಿಡ್ತವೆ. ಹಾಗೆ ಅಂತಂದ್ರೆ ನೆಕ್ಸ್ಟ್ ಅವರು ತಮ್ಮ ಗುರುಗಳ ಸ್ನಾನ ಮಾಡಿರ್ತಕ್ಕಂಥ ನೀರು ತಂದು ಈ ರೇಣುಕಾ ದೇವಿಯವ್ರಿಗೆ ಕೊಟ್ಟಾಗ ಅವ್ರಿಗೆ ಜಮದಗ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಶಾಪ ವಿಮೋಚನೆ ಆಗುತ್ತೆ. ಅದಕ್ಕೆ ಅವ್ರಿಗೆ ಏಕನಾಥ ಜೋಗಿನಾಥ ಅವರಿಗೆ ಗುರುಗಳ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಚೀಲ ಮತ್ತ ಸೀರೆ ಕಣ ಮತ್ತ ಒಂದು ಏನಪ್ಪಾ ಅಂದ್ರೆ ಜಂಪರ್ ಸಾರಿ ಪಂಚಶಲ್ಯ ಐತಿ, ಅಲ್ಲಿ ಪರಿಶ್ರಮ ಪಡ್ಬೇಕು, ಅಲ್ಲಿ ತೋರಿಸ್ತೀನಿ. ನೋಡಿದ್ರಲ್ಲ ವಿಶಿಷ್ಟ ಕಾರ್ಯಕ್ರಮ, ಅವ್ರದ್ದೇ ಪದ್ಧತಿ ಆಚಾರ ವಿಚಾರ ಎಲ್ಲರೂ ಇಲ್ಲಿ ಆ ಸ್ಟೇಟ್ ಈ ಸ್ಟೇಟ್ ಅಂತಿಲ್ಲ. ಅಮ್ಮ ಎಲ್ಲಾರಿಗೆ ಅಮ್ಮ ಎಲ್ಲಮ್ಮ. ನೋಡಿ ಗಾಯಸ್, ನಾವು ಗುಡ್ಡಕ್ಕೆ ಬಂದಿದ್ವಿ. ಇವರು ಚೌಡಿಗೆ ಬಂದೇವಿ. ಅಲ್ಲ ಅರ್ಧಂಬರ್ಧ ಓಡಿ ಹೋದ್ರು ಅವ್ರು. ಚೌಡಿಗೆ ಬಾರ್ತಾರ ಭಂಡಾರ ಹೋಗ್ತಾರ. ಇನ್ನು ಮ್ಯಾಗ ಒಂದಿಷ್ಟು ಕಾರ್ಯಕ್ರಮ ಅದಾವ, ಒಳಗೆ ಏನೋ ಮ್ಯಾಗ ಒಂದಿಷ್ಟು ಕರ್ಪೂರ ಹಚ್ಚ ಅದಾವ ಅಲ್ಲೇ. ಈಗ ಗದ್ದಲ ಟೈಮ್ಗೆ ನಾವ್ ಎಲ್ಲಾರು ಹೋಗಕ್ ಆಗಂಗಿಲ್ಲ ಅಲ್ಲ ಆ ವಿದೇಶಕ್ಕೆ. ಸೀರೆ ಕೊಟ್ಟಿದ್ದಕ್ಕಾಗಿ ಒಂದು ಜಂಪರ್ ಪೀಸ್ ಅವ್ನು ಕೊಟ್ರ. ಎಲ್ಲ ಮುಗಿ ಈಗ ಸೀರೆ ಮತ್ತು ಜಂಪರ್ ಎರಡು ಒಪ್ಸಿದೀವಿ. ಈಗ ನೆಕ್ಸ್ಟ್ ಈಗ ಅವ್ರ ಮಗನಾಗಿರ್ತಕ್ಕಂಥ ಪರಶುರಾಮ ಅವ್ರಿಗೆ ನಾವೊಂದಿಷ್ಟು ಕೊಡ್ಬೇಕಲ್ಲೇ. ಕೆಲವರಿಗೆ ಜಾತ್ರೆ, ಕೆಲವರಿಗೆ ಬದುಕು. ಒಳಗಲ್ಲಿ ಕ್ಯೂ ಹಚ್ಚಿ ಬರ್ಬೇಕೇನ್ರಿ? ಆ ಕಡೆ ಹಚ್ಚಿ ಬರ್ಬೇಕೇನ್ರಿ? ಯಾವ್ರು ಬೈ ನಿಮ್ಗೆ? ಕೊಂಡೂರಣ್ಣ. ಕೊಣ್ಣೂರು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ? ಒಂದು 50 ಕಿಲೋಮೀಟರ್ ಆಗಿದೆ. 50 ಕಿಲೋಮೀಟರ್ ಆಗುತ್ತೆ. ನಮ್ದು ಇಲ್ಕಲ್ಲಿಂದ ಮನೇಶ್ ಮನೆ ಅಂತ ಶಿವ ಐತೆ ಒಂದು, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ಆನಂದ್ ಚಲೋದ್ ಅಂತ. ನಿಮ್ಮ ಹೆಸರು? ಶ್ಯಾಮ್ ಕುಮಾರ್. ನಿಮ್ಮ ಹೆಸರು? ಚಿದಾನಂದ. ನಿಮ್ಮ ಹೆಸರು ಯಾಕಾರ? ರೇಖಾ ಆನಂದ್. ಗುನಿಕಾ. ನಿಮ್ದು? ಭಾಗ್ಯ. ರಾಧಿಕಾ. ರೇಣುಕಾ ದೇವಿ ಅವರು ರಾಜನ ಮಗಳಾಗಿರ್ತಾಳೆ. ರೇಣುಕರಾಜನ ಅವ್ರ ಮಗಳಾಗಿರ್ತಾಳೆ. ಆ ವಿಚಾರವಾಗಿ ಜಮದಗ್ನಿಯವರು ಋಷಿಗಳು, ಅವ್ರ ಕಾಡಿನಾಗ ತಪಸ್ ಮಾಡ್ತಕ್ಕಂಥ ಋಷಿಗಳು ಅವ್ರನ್ನ ಇಷ್ಟಪಟ್ಟು ಅವ್ರ ಲಗ್ನ ಆಗಿ ವಾನಪ್ರಸ್ಥಾಶ್ರಮ ಅಂತಂದು ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಅಲ್ಲಿ ಇಲ್ಲಿ ಇರ್ತಕ್ಕಂಥ ಏನ್ ಸೌಲಭ್ಯ ಸೌಕರ್ಯಗಳು ಏನಿರಂಗಿಲ್ಲ. ಅಲ್ಲೇ ಎಲ್ಲಾ ಹುಡುಕಿನ ತರ್ಬೇಕು, ಹುಡುಕಿನ ತೊಗೊಂಬರ್ಬೇಕು. ಮತ್ತ ಪ್ರತಿಯೊಂದು ದಿನಕ್ಕಾಗಿ ಊಟ ಪಾಠ ಏನೇ ಇರ್ಬೋದು, ಹಣ್ಣು ಹಂಪಲ ಗೆಡ್ಡೆ ಗೆಣಸು ಬೇಯಿಸದ ಕೆಲವೊಂದ್ ಕಡೆ ಆಗ್ತದೆ, ಕೆಲವೊಂದ್ ಕಡೆ ಆಗಂಗಿಲ್ಲ. ಮತ್ತೇನಪ್ಪಾ ಅಂತಂದ್ರ ಅವರು ಪ್ರತಿನಿತ್ಯ ಈಗೇನು ಸೌಕರ್ಯ ಇರ್ತದಲ್ಲ ಅದು ಸಿಗಂಗಿಲ್ಲ, ಅವು ಹುಡುಕ್ಯಾಡ ತೊಗೊಂಬರ್ಬೇಕಾಗ್ತದೆ. ಅದೇ ರೀತಿಯಾಗಿ ಅವರು ಯಜ್ಞ ಯಾಗ ಮಾಡ್ತಿರ್ತಾರ. ಯಜ್ಞ ಯಾಗಕ್ಕ ರೇಣುಕಾ ದೇವಿ ಅವ್ರಿಗೆ ನೀರ್ ತರ ಕಳಿಸ್ತಾರ. ಮಲಪ್ರಭಾ ನದಿ ನೀರಿಗೆ ನೀರ್ ತರ ಕಳಿಸಿದಾಗ ಏನಾಗುತ್ತಾ, ಇವ್ರು ನೋಡ್ತಾ ಸ್ವಲ್ಪ ಮನ್ಸು ಚಂಚಲ ಅನ್ಸಿ
ಅಲ್ಲಿ ಜಲಕ್ರೀಡೆ ಒಂದು ದೇವತೆಗಳು ಜಲಕ್ರೀಡೆ ಆಡ್ತಿರ್ತಾರೆ ಆ ಟೈಮ್. ಇವರಿಗೆ ಮನಸ್ಸು ಸ್ವಲ್ಪ ಚಂಚಲ ಆದಂಗಾಗಿ ಉಸ್ಕಿನ ಕೂಡ ಹಾವಿನ ಸಿಂಡಿ ಮಾಡ್ಕೊಂಡು ಉಸ್ಕಿನ ಕೂಡ ತುಂಬರೋ ಟೈಮ್ನಾಗ ಅದು ಮನ್ಸಲ್ಲಿ ಚಂಚಲ ಆಗಿದ್ದ ಸಂಬಂಧ ಏನಾಗ್ಬಿಡ್ತ ಉಸ್ಕಿನ ಕೂಡ ಹೊಡೆದು ಹೋಗ್ಬಿಡ್ತದೆ. ಅವಾಗ ಇಲ್ಲಿ ಜಮದಗ್ನಿಯವ್ರು ಏನ್ ಮಾಡಿರ್ತಾರ, ಇಲ್ಲೇ ಯಜ್ಞ ಆಗಕ್ಕ ನೀರ್ ತೊಗೊಂಡ್ ಕಸಿರ್ತಾರೆ, ಪರೀಕ್ಷೆ ಇಟ್ಟಿರ್ತಾರ ಅವ್ರು. ಯಜ್ಞ ಆಗಕ್ಕ ನೀರ್ ಬೇಕಾಗಿರ್ತೈತಿ, ನೀರ್ ತರಕ್ಕೆ ಇರ್ತಾರೆ, ಅದು ಉಸಿನ ಕೂಡ ಹೊಡೆದು ಬಿಡ್ತೈತಿ. ಹಂಗಿಂದ ಓಡಿ 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 ಬರುತ್ತೆ. ನೀನ್ ಗೃಹಸ್ಥಾಶ್ರಮ ನೀನು ಅದನ್ನ ತ್ಯಜಿಸಿಂದ ನೀ ವಾನಪ್ರಸ್ಥಾಶ್ರಮ ಸ್ವೀಕರಿಸಿಂದ ಅವಾಗ ಏನಪ್ಪಾ ಅಂತಂದ್ರೆ ನೀನು ಅವಾಗೆಲ್ಲ ತ್ಯಜಿಸ್ಬೇಕಂತ ಹೇಳಿರ್ತಾರ. ಆ ಟೈಮ್ನಾಗ ತ್ಯಜಿಸ್ಬೇಕಂತ ಹೇಳ್ತಾರ. ಇವ್ರು ಇನ್ನೂ ಒಂದಿಷ್ಟು ಹಂಗ ಅಲ್ಲಿ ರೂಪುರೇಷಿಗಳು ಏನೇನಿರ್ತಾವ ಅವನ್ನೆಲ್ಲ ಮರ್ತು ಇಲ್ಲೇ ನೀವು ಚಂಚಲ ಆಗಿದ್ದಕ್ಕ ಈ ತರ ಆಗೈತಿ ಅಂತ ಹೇಳ್ಕಟ್ಟಿ ಜಮದಗ್ನಿಯವ್ರು ಕೋಪಗೊಂಡು ಒಂದು ಶಾಪ ಕೊಡ್ತಾರ. ಅವ್ರು ಶಾಪ ಕೊಟ್ಟು ಕಾಡಿ ಕಳಿಸ್ಬಿಡ್ತಾರ. ಆ ಟೈಮ್ನಾಗ ಏನಾಗತ್ತ, ಇವರು ರೇಣುಕಾದೇವಿ ಅವರು ಇದಕ್ಕ ಕಾಡಿನೊಳಗೆ ಅಲ್ದಾಡ್ತಾ ಮುಂದಾಗ ಕುಷ್ಠರೋಗ ಕೊಟ್ಟಿರ್ತಾರ. ಕುಷ್ಠರೋಗ ಎಲ್ಲ ನೀರು ಗೀರು ಏನು ಸಿಗಂಗಿಲ್ಲ, ಒಳಗೆಲ್ಲ ಅಡ್ಡಾಡ್ತಿರ್ತಾರೆ. ಆ ಟೈಮ್ನಾಗ ಏನಾಯ್ತು, ಮಾತಂಗಿಯವ್ರು ಫಸ್ಟ್ ತೋರಿಸಿದ್ನಲ್ಲ ನಿಮ್ಗೆ, ಮಾತಂಗಿಯವ್ರು ಭೇಟಿಯಾಗಿ ಅದು ಉಪಚರಿಸಿ ಹಣ್ಣು ಹಂಪಲು ತಮ್ಮಲ್ಲಿರ್ತಕ್ಕಂಥ ಹಣ್ಣು ಹಂಪಲು ಕೊಟ್ಟು ಉಪಚರಿಸ್ತಾರ. ಅದಕ್ಕೆ ಆ ಒಂದು ಸ್ಥಾನಕ್ಕೆ ಅವ್ರಿಗೆ ಅಲ್ಲಿ ತಮ್ಮ ಇದ್ರ ಮುಂದೆ ಸ್ಥಾನ ಕೊಟ್ರು ಅವ್ರಿಗೆ. ಮತ್ತು ಅದೇ ರೀತಿಯಾಗಿ ಮತ್ತು ಏಕನಾಥ ಮತ್ತು ಜೋಗಿನಾಥ ಸ್ವಾಮಿಗಳು ನೋಡ್ಬೋದು ಅಲ್ಲಿ ತೋರಿಸಿದ್ನಲ್ಲಿ ನಿಮ್ಗೆ ಅವ್ರದ್ದೊಂದು ದೊಡ್ಡ ಪಾಲೈತಿ. ಅವರು ಇದೇ ರೀತಿ ಹಿಂಗ ಯಾರೋ ಮಾತಂಗಿ ಅವ್ರ ಸಿಕ್ಕಿಂದ ನೆಕ್ಸ್ಟ್ ಏಕನಾಥ್ ಜೋಗಿನಾಥ್ ಅವ್ರು ಹಿಂಗ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರ ರೇಣುಕಾದೇವ್ರು ನೆರಳತ್ತ ಕುಂತಿರ್ತಾರ. ಆ ಟೈಮ್ನಾಗ ನೆರಳತ್ತ ಕುಂತಾಗ ಏನಾಗತ್ತಪ್ಪ ಅಂತಂದ್ರೆ ನೀರ್ ಅಂತ ಕೇಳ್ತಿರ್ತಾರೆ. ಆಗ ನೀರ್ ಕೊಡಕ್ ಹೋಗ್ತಾರ, ತಮ್ಮಲ್ಲಿ ಇರ್ತಕ್ಕಂಥದ್ದು ನೀರ್ ಹಾಕಕ್ ಹೋಗ್ತಾರ, ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಶಾಪ ಇರ್ತೈತಿ, ಜಮದಗ್ನಿಯವ್ರ ಶಾಪ ಇರ್ತೈತಿ. ಆ ಕಾರಣಕ್ಕೆ ನೀರ್ ಬರಂಗಿಲ್ಲ. ಅವ್ರು ಮತ್ತ ಆಶ್ರಮಕ್ಕೆ ಹೋಗ್ತಾರ, ಅಲ್ಲಿ ನೀರ್ ಸಿಗಂಗಿಲ್ಲ, ಅಲ್ಲಿ ಮಾಯ ಆಗ್ಬಿಡ್ತಾರೆ. ಮತ್ತ ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಹಂಗೆ ಇಲ್ಲ ಒಂದೊಂದು ನೆಕ್ಸ್ಟ್ ಮತ್ತೆ ನೀರ್ ಮಾಯ ಆಗ್ಬಿಡ್ತಾರೆ. ಆಕಾಶಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರು ಗುರುಗಳು ಸ್ನಾನ ಮಾಡಿರ್ತಕ್ಕಂಥ ನೀರ್ ತಂದಾಗ ಅವಾಗ ಅವ್ರಿಗೆ ತಂದಾಗ ಶಾಪ ವಿಮೋಚನೆ ಆಗ್ತದೆ. ಈ ರೀತಿಯಾಗಿ ಇತಿಹಾಸ ಐತಿ ಇಲ್ಲಿ ಪೂರ. ಎಲ್ಲಾರು ನೋಡಿದ್ರಲ್ಲ, ಎಲ್ಲಾ ಗುಡ್ದಾಗ ಯಾವ ರೀತಿ ಪರಶುರಾಮ, ಮಾತಂಗಿ, ಜೋಗಳ ಸತ್ಯವ್ವ ಮತ್ತ ಅದೇ ರೀತಿ ಪರಶುರಾಮ ಎಲ್ಲಾರನ್ನ ತೋರಿಸಿದ್ಯ. ಎಲ್ಲರಿಗೆ ವರ್ಷಗೊಮ್ಮೆ ಬಂದಾಗ ಬಟ್ಟೆ ಸೀರೆ ಅವನ್ನೆಲ್ಲ ಕೊಡೋ ಪದ್ಧತಿ ಇರ್ತಾವ. ನಮ್ಮ ಎಲ್ಲ ಅಡ್ಡ ಕೊಟ್ಟು ಬಂದ ನಮ್ಮ ಅಕ್ಕರಿಗೆ ಅವ್ರು ಇದು ಕೊಡ್ಸಕ್ ಹೋಗ್ಯಾರ. ಅವ್ರು ಬಂದಾಗ ಜಾತ್ರೆ ಬಂದಾಗ ಗೊತ್ತಿರ್ತೈತಿ ಎಲ್ಲ ಪಳಾರ ಅವು ಇವು ಗಾಡಿ ಕೊಡ್ಸಬೇಕು. ಎಲ್ಲ ರೀತಿ ನೋಡಿದ್ರಲ್ಲ. ಒಳಗಡೆ ಯಾಕಂದ್ರ ಫುಲ್ ರಶ್ ಇರುತ್ತೆ, ಒಳಗಡೆ ತೋರ್ಸಕ ಆಗತ್ತ, ಬಟ್ ಬಾಳ ಟೈಮ್ ಹಿಡಿದಿತ್ತು. ಯಾಕತ್ತಮ್ಮ ಅಂತಂದ್ರೆ ಈಗ ನಾವು ಕ್ಯೂ ನೋಡ್ರಿ, ಈಗ ನೀವು ನಿನ್ ನೋಡ್ತಿರ್ಬೋದು, ಕ್ಯೂ ಭಯಂಕರ ಕ್ಯೂ ಐತಿ. ಇಲ್ಲೇ ಬೆಳತನ ನಿಂತ್ಕೊಂಡು ಕ್ಯೂ ಬೆಳತನ ನಿಂತ ತೋರ್ಸತ್ಲೆ ಟೈಮ್ ಆಗ್ಬಿಡುತ್ತೆ. ಮತ್ತ ಅದ ಲಹಂಗುಡೆ ಮತ್ತೆ ಬಂದ್ ಲೈವ್ ಹೋಗ್ಬೇಕಾತ್. ಮತ್ತ ಅವ್ದಿಷ್ಟಾಗಿ ಕೆಲವೊಂದಿಷ್ಟು ಅಷ್ಟ ತೋರಿಸಿನಿ. ಅಲ್ಲಿ ಅದು ತೋರಿಸಿನಿ, ಪರಶುರಾಮ ತೋರಿಸಿನಿ, ಜಮದಗ್ನಿ ಗುಡಿ ಎಷ್ಟಂತ ನಮ್ಗೆ ತೋರಿಸಿನಿ. ನಿಮಗೇನ್ರ ಧಾರ್ಮಿಕ ದತ್ತಿ ಇಲಾಖೆ ಬಗ್ಗೆ ಮತ್ತ ರೇಣುಕಾದೇವಿ ಅವ್ರದೊಂದು ಸೀರಿಯಲ್ ಬರ್ತೈತಿ, ನಿಮ್ಗೆ ಗೊತ್ತಿರ್ಬೋದು, ಸ್ಟಾರ್ ಸುವರ್ಣ ಒಳಗ. ಇದು ರೇಣುಕಾ ಯಲ್ಲಮ್ಮ ದೇವಿ ಅಂತಂದ ಸ್ಟಾರ್ ಸುವರ್ಣ ಒಳಗ ಅವ್ರದ್ದು ಸೀರಿಯಲ್ ಬರುತ್ತ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಅಲ್ಲಿ ನೋಡ್ರಿ. ಇದೇನ್ ಪ್ರಮೋಷನ್ ಅಂತಲ್ಲ, ಭಕ್ತಿಯಿಂದ ಹೇಳಕತ್ತೀನಿ ನಾನು ಆ ಉದ್ದೇಶ. ಮತ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.